ಸೊಂಟ ಮುಟ್ತಿದ್ದಾನೆ. ನನಗೇನು ಗೊತ್ತಿಲ್ಲ. ಈ ಬಕ್ರ ನನ್ ಮಗ ನನ್ಗೋಸ್ಕರನೇ ಇಟ್ಕೊಂಡಿದ್ದಾನೆ. Basically the sun is very hot, my skin is burning, that's why this all. 1 minute. ಏನು? ನನ್ ಪರ್ಸು. ಇವರೇನಾ ಬಕ್ರಗಳು? ಭಯ್ಯ, ಆ ಕಳ್ಳಿ ನನ್ ಪರ್ಸ್ ಕತ್ಕೊಂಡು ಹೋಗ್ತಿದ್ದಾಳೆ. ಏಯ್ ನಿಂತ್ಕೊಳ್ಳ. ಏಯ್ ನಿಂತ್ಕೋ. ಏಯ್ ನಿಂತ್ಕೋ ನಿಂತ್ಕೋ. ಏಯ್ ಕಳ್ಳಿ ನಿಂತ್ಕೊಳ್ಳ. ಎಲ್ಲಿ ತಪ್ಪ? ಏಯ್ ಹತ್ರ ಬರ್ತೀನೋ? ಅಮ್ಮೋ ನನ್ ಮೂಗು. ಹಿಡ್ಕೊಂಡ್ಬಿಟ್ಟೆ. ನನ್ ಸಾಮಾನು ಹೊಡ್ದಾಕ್ಬಿಟ್ಲು. ಬೇಗ ಬಾಬಯ್ಯ. ನೋಡು ಭಯ್ಯ. ಸಾರಿ ಲವ, ನಿನ್ ಪರ್ಸಲ್ ಎಷ್ಟಿತ್ತು ಅಂತ ಹೇಳು, ನಾನು ಕೊಡ್ತೀನಿ. 10 ರೂಪಾಯಿ. ಬರೀ 10 ರೂಪಾಯಿಗೋಸ್ಕರ ಇಷ್ಟು ಕಿಲೋಮೀಟರ್ ಓಡ್ಕೊಂಬಂದ? ತಲೆ ಕೆಡ್ಸ್ಕೋಬೇಡ, 10 ರೂಪಾಯಿ ನಾನು ಕೊಡ್ತೀನಿ. ಬೇಕಾಗಿಲ್ಲ ಬಿಡು. ಅವಳ ಪರ್ಸ್ ನಾನ್ ಕದ್ಬಿಟ್ನಲ್ಲ. ಏನಂಕಲ್? ಏನಿಲ್ಲ, ನಿಮ್ಮವನು ಪರ್ಸನ್ ಕಳ್ದಾಕೊಂಡಂತೆ. ಆ ಪರ್ಸಿ ಹುಡುಗಿಗೆ ಸಿಕ್ತಂತೆ. ಇವತ್ತಿನ ಕಾಲದಲ್ಲಿ ಇಂಥವ್ರು ಎಲ್ಲಿ ಸಿಗ್ತಾರಯ್ಯ? ಪರ್ಸ್ ಸಿಕ್ಕಿದ್ರೆ ಮನೇನೆ ಹುಡುಕೊಂಡು ಇಲ್ಲಿಗೆ ತಂದ್ಕೊಡೋರು. ಈ ಫೋನ್ ಬೇರೆ ಒಂದು. ಅಮ್ಮ ನೀನ್ ಮಾತಾಡ್ಕೊಳಮ್ಮ. ಹಲೋ, ತಗೊಳ್ಳಿ ನಿಮ್ ಪರ್ಸ್. ನನ್ ಪರ್ಸ್ ನನಗ್ ಕೊಡಿ. ಇನ್ಯಾವ ಪರ್ಸು? ಆ ದುಡ್ಡು ಯಾವಾಗ್ಲೋ ಖರ್ಚು ಮಾಡ್ಬಿಟ್ಟು. ಅದು ನನ್ ಸ್ಯಾಲ್ರಿ ಅಮೌಂಟ್. ನೀನ್ ಡ್ಯೂಟಿಯಲ್ಲಿ ಗುಡಿ ಇಲ್ಲ, ಪಾರ್ಕ್ ಅಲ್ಲ. ಹೌದು, ಕಳ್ತನ ಮಾಡಕ್ಕೆ ನಿಂಗೆ ನಾಚಿಕೆ ಹಾಕೋದಿಲ್ವಾ? ಯಾವ್ದಾನ ಜಾಬ್ ಮಾಡ್ಕೊಂಡ್ ಬದುಕ್ಬೋದಲ್ವಾ? ಜಾಬ್ ಮಾಡಿದ್ರೆ ಜೇಬ್ ತುಂಬಲ್ಲ ಭಯ್ಯ. ನಮ್ಮಮ್ಮ ಹಾಸ್ಪಿಟಲ್ ಇದ್ದಾರೆ. ದಿನಕ್ 3000 ಬೇಕು. ಯಾವ ಜಾಬ್ ಇಂದ ದಿನಕ್ಕೆ ಅಷ್ಟು ದುಡ್ಡು ಬರುತ್ತೆ? ಯಾರ ಪಕ್ಕದಲ್ಲಾದ್ರೂ ಮಲ್ಗಿದ್ರೆ ಅಷ್ಟು ದುಡ್ಡು ಬರುತ್ತೆ. ನನ್ ಮಾತ್ ಮೇಲೆ ನಿಮಗ್ ನಂಬಿಕೆ ಇಲ್ಲ ಅಂದ್ರೆ ನೀವೇ ಬನ್ನಿ, ನಮ್ಮಮ್ಮನ್ನ ತೋರಿಸ್ತೀನಿ. ನಂಬಿಕೆ ಬಂದ್ಮೇಲೆ ನನಗ್ ದುಡ್ಡು ಕೊಡಿ. ಅಮ್ಮ ಹೇಗಿದ್ದಾರೆ ಡಾಕ್ಟರ್? ಇನ್ನು 24 ಗಂಟೆವರೆಗೂ ಏನು ಹೇಳಕ್ಕಾಗಲ್ಲ. ವೇಟ್ ಅಂಡ್ ಸಿ. ಆಕ್ಸಿಡೆಂಟ್ ಆಯ್ತು. ನಮ್ಮವ್ರು ಯಾರು ಸಹಾಯ ಮಾಡ್ಲಿಲ್ಲ. ಮಾರೋದಕ್ಕೆ ಆಸ್ತಿ ಆಗ್ಲಿ, ಸ್ಪಂದಿಸೋದಕ್ಕೆ ನಮ್ಮವ್ರು ಅಂತ ಯಾರೂ ಇಲ್ಲ. ಅಮ್ಮನ್ ಕಟ್ಕೊಳಕ್ಕಾಗ್ದೆ, ದೇಹ ಮಾರ್ಕೊಳಕ್ಕಾಗ್ದೆ ಹೀಗ್ ಕಳ್ತನ ಮಾಡ್ತಿದ್ದೀನಿ. ಆಪರೇಷನ್ ಬೇಡರಿ. ಪರವಾಗಿಲ್ಲ ಕಣ್ರಿ, ತಗೊಳ್ರಿ. ಅಯ್ಯೋ, ಇದನ್ನ ಅಡ ಇಟ್ಟು ನಿಮ್ಮಮ್ಮನ ಉಳಿಸ್ಕೊಳ್ಳಿ. ಆಮೇಲೆ ಇದನ್ನ ನೀಸ್ಕೋತೀನಿ. ಸತ್ಯ, ಇನ್ನೊಂದು ವಿಷಯ, ಇನ್ಮೇಲೆ ಕಳ್ತನ ಮಾಡ್ಬೇಡ ಪ್ಲೀಸ್. ನಿಮ್ಮಮ್ಮನ ಆಪರೇಷನ್ಗೆ ಎಷ್ಟು ಖರ್ಚಾಗುತ್ತೋ ಅದು ನಾನೇ ಕೊಡ್ತೀನಿ. ಬರ್ತೀನಿ. ಭಯ್ಯ, ಬಸ್ ಸ್ಟ್ಯಾಂಡೇ ಬೆಡ್ಡು, ಬ್ರೆಡ್ಡೇ ಫುಡ್ಡು ಅನ್ಕೊಂಡಿದ್ ನನಗೆ ರಾಯಲ್ ಫುಡ್ ಲಕ್ಸುರಿ ಬೆಡ್ ಕೊಟ್ಟಿದ್ಯಾ? ಅಂತದ್ರಲ್ಲಿ ನನ್ ಕಣ್ಮುಂದೆ ನೀನ್ ಲೈಫ್ ಸ್ಪಾಯ್ಲ್ ಆಗ್ತಿದ್ರೆ ನೋಡಕ್ ಆಗ್ತಿಲ್ಲ ಭಯ್ಯ, ನೋಡಕ್ ಆಗ್ತಿಲ್ಲ. ನೀನ್ ಏನೇ ಹೇಳು, ಬಟ್ ಐ ಲವ್ ಸತ್ಯ. ಪೀಕ್ಸ್ ಭಯ್ಯ, ನಿನ್ ಹುಚ್ಚು ಪೀಕ್ಗೆ ಹೋಗ್ಬಿಟ್ಟಿದೆ. ನೀನು ಮನ್ಸಿಂದ ಅಲ್ಲ, ಬುದ್ಧಿಯಿಂದ ಯೋಚನೆ ಮಾಡಿದ್ರು ನಾನ್ ಸತ್ಯನೇ ಮದ್ವೆ ಆಗೋದು.
ಅಯ್ಯೋ ಹುಚ್ಚ ನನ್ ಮಗನೆ, ಅದು ಕೊಚ್ಚೆ ನೀರಂದ್ರು ಅದ್ರಲ್ಲೇ ಹಾರ್ತೀನಿ ಅಂತೀಯಲ್ಲ, ಏನ್ ಹೇಳೋಣ ನಿನ್ಗೆ? ಏಯ್, ಹಾ ನಿನ್ ಲಿಮಿಟ್ ನಾನು ದಾಟ್ತಾ ಇದೆಯಾ? ಸರ್, ಸಾರಿ ಭಯ್ಯ. ಗುಡ್ ನೈಟಾ? ನಿನ್ ಡಿಕ್ಕಿ ಏನೋ ಆಟೋ ಒಳಗೆ ಸಿಕ್ಕಾಕೊಂಡಿದೆ. ನನ್ನ ನೀನು ಗೆಲ್ಲಲಾರೆ. ಸೆಟು ಐಟಮ್ ರಾಜ ಬರ್ತಾವನೆ. ಐಟಮ್ ರಾಜ ಕೌನ್ರೆ? ಈ ಏರಿಯಾಗೆ ನೀವು ಹೊಸಬ್ರು, ಇವನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಆಟಮ್ ಬಾಂಬ್ ಬಗ್ಗೆ ಗೊತ್ತಿಲ್ಲದೆ ಇದ್ರು ಪರವಾಗಿಲ್ಲ, ಆದ್ರೆ ಇವನ್ ತುಂಬಾನೇ ಮೋಸವಾದವನು. ನಮ್ಮ ಅಂಗಡಿಲಿ ಒಂದು ಐಟಮ್ ತಗೊಂಡ ಅಂತ ಇಟ್ಕೊಳ್ಳಿ, ಅದಕ್ಕೆ ಬಿಲ್ಲು ಕೊಡ್ಬೇಕು, ಬಿಲ್ಲಲ್ಲಿರೋ ಹಣನೂ ಕೊಡ್ಬೇಕು. ನಾನ್ ಕೊಡಲ್ಲ ಅಂದ್ರೆ? ಕೊಡದೆ ಹೋದ್ರೆ ನೀವು ನನ್ನ ಹಾಗೆ ಕ್ಲೀನರ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ. ನಿಮ್ ಐಟಮ್ಗಳನ್ನ ಸೇವ್ ಮಾಡದೇ ಇದ್ರು ಕನಿಷ್ಠ ನಿಮ್ ದುಡ್ಡನ್ನಾದ್ರೂ ಸೇವ್ ಮಾಡ್ತೀನಿ. ಹೇಗ್ ಸೇವ್ ಮಾಡ್ತೀಯಪ್ಪ? ಬಾಸ್ ಯಾರೋ? ನೀನೇಣ? ನಮ್ಗೇನ್ರೋ ಬೇಕೋ? ಒಂದು ಫ್ರಿಡ್ಜು, ಒಂದು ಟಿವಿ ಬೇಕಣ. ಅಷ್ಟೇನಾ? ಅಣ್ಣ, ಈ ಫ್ರಿಜ್ ನೋಡ್ದ? ಏನ್ರೋ ₹1 ಟಿವಿನಾ? ₹3 ಫ್ರಿಡ್ಜಾ? ಏನ್ ಬೇಕು ನಿಮ್ಗೆ? ಎಲ್ಲ ಆಫರ್ ಸೇಲ್, 99% ಡಿಸ್ಕೌಂಟ್. ಇರ್ಲಿ ಸೇಟು, 10 ಟಿವಿ ಕೊಡು. 2 ಲಕ್ಷ. 10 ವಾಷಿಂಗ್ ಮಿಷಿನ್. 5 ಲಕ್ಷ. 10 ಫ್ರಿಡ್ಜು. 10 ಲಕ್ಷ. ಪ್ಯಾಕ್ ಮಾಡು. ಸೇಠ್ಜಿ, ಬಿಲ್ ಎಷ್ಟಾಯ್ತು ಅಂತ ಹೇಳು. ₹50 ಅಣ್ಣ. ಎಷ್ಟು? ₹50. ಓಕೆ, ತಗೋ. ಐಟಮ್ ರಾಜನ್ಗೆ ಆಫರ್ ಕೊಟ್ಟು ಐಟಮ್ ರಾಜನ್ ಕೈಯಿಂದ ತಪ್ಪಿಸ್ಕೊಂಡಿದ್ದು ಈ ಚರಿತ್ರೆಲೇ ಇಲ್ಲ. ನಮಸ್ಕಾರ ಅಮ್ಮ. ನಮಸ್ಕಾರ. ನಿಮ್ಗೆ ಅಂತಾನೆ ಹಣ್ಣು ತಗೊಂಬಂದೆ. ಯಾರಪ್ಪ ನೀನು? ನಿಮ್ ಮಗಳು ಸತ್ಯ ಅವ್ರ ಫ್ರೆಂಡ್ ಅಮ್ಮ. ಮಗಳ? ಆ, ಮಗ? ಮಗ? ಯಾರು ಸರ್ ನೀವು? ನೀವ್ಯಾರು? ನನ್ನ ಹೆಸರು ಸಂತಾನ, ಅವ್ರ ಏಕೈಕ ಸಂತಾನ ನಾನೇ. ನೋಡ್ ಸತ್ಯ, ನನ್ನ ದೃಷ್ಟಿಲಿ ಪ್ರೀತಿ ಹೆಸರಲ್ಲಿ ಮೋಸ ಮಾಡೋದು ಎಷ್ಟು ದೊಡ್ಡ ತಪ್ಪೋ, ಪ್ರೀತಿ ಮಾಡೋರ್ಗೆ ಮೋಸ ಮಾಡೋದು ಅದಕ್ಕಿಂತ ದೊಡ್ಡ ತಪ್ಪು. ಅಷ್ಟಕ್ಕೂ ನಂಗೆ ಯಾಕೆ ಈ ತರ ಮೋಸ ಮಾಡ್ದೆ? ಮೋಸ ಹೋಗೋದ್ ನಿನ್ ತಪ್ಪು, ಮೋಸ ಮಾಡೋದ್ ನನ್ ಕೆಲ್ಸ. ಆದ್ರೂ ಪ್ರೀತಿ ಗೀತಿ ನಂಗ್ ಸೆಟ್ ಆಗಲ್ಲ. ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಮ್ಮ ಅಮ್ಮನ ನೆನಪಲ್ಲಿರುವಂತ ಈ ಮುಂಗ್ರನು ನೀನು ಕೊಟ್ಬಿಟ್ಟು. ನಿನ್ಗ ಉಂಗ್ರ ಚೇನ್ ಬೇಕಾ? ಮಾರ್ವಾಡಿ ಹತ್ರ ಅಡ ಇಟ್ಟಿದ್ದೀನಿ, 1 ವೀಕಲ್ ತಂದ್ಕೊಡ್ತೀನಿ. ಸತ್ಯ, ನಾನು ಉಂಗ್ರನ ಕೇಳ್ತಾ ಇಲ್ಲ, ಜಸ್ಟ್ ನಾನು ಎಷ್ಟು ಇಷ್ಟ ಪಡ್ತಾ ಇದ್ದೀನಿ ಅಂತ ನಿಂಗೆ ಅರ್ಥ ಮಾಡ್ಸೋದಿಕ್ಕಷ್ಟೇ. ಕುಶಾಲ್, ನನ್ ದೃಷ್ಟಿಲಿ ಗಾಂಧಿ ತಾತ ಇದ್ರೆ ದುಡ್ಡು, ಉಂಗ್ರ ಇದ್ರೆ ಒಡವೆ ಅಷ್ಟೇ. ದಯವಿಟ್ಟು ನನಗ್ ಹಿಂಸೆ ಕೊಡ್ಬೇಡ, ಹೋಗು. ಆಟೋ ಇಲ್ಲಿ ನಿಲ್ಸಿ. ಸತ್ಯ ಪ್ಲೀಸ್, ನನ್ನ ಅರ್ಥ ಮಾಡ್ಕೋ ಪ್ಲೀಸ್. ಸತ್ಯ, ಸತ್ಯ ಪ್ಲೀಸ್. ಹೊರಟೋಗು ಸತ್ಯ. ಕುಶಾಲ್, ಬಿಟ್ಬಿಡು ನನ್ನ. ಸತ್ಯ ನಿಂತ್ಕೋ, ಹೋಗ್ತೀನಿ. ಆದ್ರೆ ಒಂದನ್ ಮಾತ್ರ ನೆನಪಲ್ಲಿ ಇಟ್ಕೋ, ನನ್ನಂತವನ್ನ ಕಳ್ಕೊಂಡೆ ಅಂತ ನಿನ್ ಲೈಫ್ ಲಾಂಗ್ ಕೊರಗ್ತೀಯ. ಹೋಗೆ. ತಗೊಳ್ಳಿ ಚಾಕ್ಲೇಟ್. ಕೆಲ್ಸದ ಮೇಲೆ ಊರಿಗೆ ಹೋಗಿದ್ದೆ. ಅಕ್ಕ, ಮತ್ತೆ ಕಿಟ್ಟು ಭಿಕ್ಷೆ ಬೇಡಕ್ ಹೋಗಿದ್ದಾನೆ ಅಕ್ಕ. ಏಯ್, ಎಷ್ಟ್ ಸರಿ ಹೇಳಿದ್ದೀನೋ ಭಿಕ್ಷೆ ಬೇಡಕ್ ಹೋಗ್ಬೇಡಿ ಅಂತ? ನಿಮ್ಮನ್ನ ಕಾನ್ವೆಂಟ್ ಸ್ಕೂಲಲ್ಲಿ ಓದಿಸ್ತಿರೋದು ನೀವ್ ಭಿಕ್ಷೆ ಬೇಡ್ಲಿ ಅಂತಲ್ಲ, ಚೆನ್ನಾಗ್ ಓದ್ಕೊಳ್ಳೋದಿಕ್ಕೆ. ನೀವೆಲ್ಲ ದೊಡ್ಡ ದೊಡ್ಡ ಇಂಜಿನಿಯರ್ಗಳು, ಡಾಕ್ಟರ್ಗಳು, ಆಫೀಸರ್ಗಳಾಗ್ಬೇಕು. ನೀವ್ ನಂತರ ಆಗ್ಬೇಡ್ರು. ಸರಿ ಆಯ್ತಕ್ಕ, ಇನ್ನೊಂದ್ಸಲಿ ಭಿಕ್ಷೆ ಬೇಡಕ್ ಹೋಗಲ್ಲ ಅಕ್ಕ. ಅಣ್ಣ, ಏನಮ್ಮ? ಈ ದುಡ್ಡು ಇಟ್ಕೊಳ್ಳಿ, ಮಕ್ಳು ಸ್ಕೂಲ್ ಫೀಸ್ಗೆ ಸಹಾಯ ಆಗುತ್ತೆ. ಆಯ್ತು. ಓಕೆನಾ? ನಿಮ್ಗ್ಯಾಕಮ್ಮ ಕಷ್ಟ? ಇದ್ರಲ್ಲಿ ಕಷ್ಟ ಏನಿದೆ ಅಣ್ಣ? ನಾನು ಒಬ್ಳ ಅನಾಥೆ. ನಾನಿಲ್ಲಿಂದ ಹೋದ್ಮೇಲೆ ಅವ್ರೆಲ್ಲ ಅನಾಥರಾಗ್ಬಾರ್ದು. ಅವ್ರಿಗೋಸ್ಕರ ನಾನು ಏನಾದ್ರೂ ಮಾಡ್ತೀನಿ. ಹುಷಾರು ಅಣ್ಣ. ಹಾಗೆ ಆಗ್ಲಮ್ಮ. ನೋಡಿದ್ಯಲ್ಲ ನನ್ ಪರಿಸ್ಥಿತಿ. ಕುಶಾಲ್, ನಿನಗಾಗ್ಲೇ ಹೇಳ್ದೆ, ಈಗ್ಲೂ ಹೇಳ್ತಿದ್ದೀನಿ, ನಿನ್ಗೂ ನನ್ಗೂ ಸೆಟ್ ಆಗಲ್ಲ. ನಾನು ಅವಾಗಿವಾಗಲ್ಲ, ಯಾವಾಗ್ಲೂ ಫಿಕ್ಸ್ ಆಗ್ಬಿಟ್ಟೆ ನೀನ್ ನನ್ನವಳು ಅಂತ.